ಭಾರತದ ಅತ್ಯಂತ ಪ್ರಸಿದ್ಧ ಯಾತ್ರಾ ಕ್ಷೇತ್ರಗಳಲ್ಲಿ ಒಂದಾದ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಕೇರಳ ರಾಜ್ಯದ ಪಶ್ಚಿಮ ಘಟ್ಟದ ಸುಂದರ ಅರಣ್ಯಗಳ ನಡುವೆ ಇದೆ. ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಇಲ್ಲಿ ಆಗಮಿಸಿ ಅಯ್ಯಪ್ಪ ಸ್ವಾಮಿಯ ದರ್ಶನ ಪಡೆಯುತ್ತಾರೆ. ಶಬರಿಮಲೆ ದೇವಸ್ಥಾನವು ಭಕ್ತಿ, ನಿಯಮ ಮತ್ತು ಶ್ರದ್ಧೆಯ ಪ್ರತೀಕವಾಗಿದೆ. ಇಲ್ಲಿ ಬರುವ ಭಕ್ತರು ಸಾಮಾನ್ಯವಾಗಿ 41 ದಿನಗಳ ವ್ರತವನ್ನು ಆಚರಿಸುತ್ತಾರೆ. ಈ ವ್ರತದಲ್ಲಿ ಶುದ್ಧ ಜೀವನ, ಸಾತ್ವಿಕ ಆಹಾರ ಹಾಗೂ ಭಕ್ತಿಯ ಜೀವನವನ್ನು ಪಾಲಿಸುತ್ತಾರೆ. ಈ ಯಾತ್ರೆಯ ಪ್ರಮುಖ ಭಾಗವೇ ಪರ್ವತದ ಮಾರ್ಗದಲ್ಲಿ ನಡೆದು ದೇವಸ್ಥಾನ ತಲುಪುವುದು. ಭಕ್ತರು ಸ್ವಾಮಿ ಶರಣಂ ಅಯ್ಯಪ್ಪ ಎಂದು ಜಪ ಮಾಡುತ್ತಾ ಕಷ್ಟಕರವಾದ ಮಾರ್ಗವನ್ನು ದಾಟುತ್ತಾರೆ. ಈ ಯಾತ್ರೆ ಭಕ್ತರಲ್ಲಿ ಆತ್ಮಶಕ್ತಿ ಮತ್ತು ಧೈರ್ಯವನ್ನು ಹೆಚ್ಚಿಸುತ್ತದೆ. ಶಬರಿಮಲೆ ದೇವಸ್ಥಾನದ ಪ್ರಮುಖ ಆಕರ್ಷಣೆ ಎಂದರೆ 18 ಪವಿತ್ರ ಮೆಟ್ಟಿಲುಗಳು. ಇದನ್ನು ಪಥಿನೆಟ್ಟಂ ಪಡಿ ಎಂದು ಕರೆಯುತ್ತಾರೆ. ಈ ಮೆಟ್ಟಿಲುಗಳು ಭಕ್ತಿಯ ಹಾಗೂ ಆತ್ಮೀಯತೆಯ ಸಂಕೇತವನ್ನು ಪರಿಗಣಿಸಲಾಗುತ್ತದೆ. ಭಕ್ತರು ವಿಶೇಷ ನಿಯಮಗಳನ್ನು ಪಾಲಿಸಿ ಈ ಮೆಟ್ಟಿಲುಗಳ ಮೂಲಕ ದೇವಾಲಯಕ್ಕೆ ಪ್ರವೇಶಿಸುತ್ತಾರೆ. ಶಬರಿಮಲೆ ಯಾತ್ರೆಯಲ್ಲಿ ಭಕ್ತರು ತಲೆಯ ಮೇಲೆ ಇರುಮುಡಿ ಕಟ್ಟು ಹೊತ್ತು ದೇವಸ್ಥಾನಕ್ಕೆ ಹೋಗುವುದು ಒಂದು ಪವಿತ್ರ ಸಂಪ್ರದಾಯವಾಗಿದೆ. ಈ ಇರುಮುಡಿ ಕಟ್ಟು ದೇವರಿಗೆ ಸಮರ್ಪಿಸುವ ಪೂಜೆ ಸಾಮಗ್ರಿಯಾಗಿರುತ್ತದೆ. ಪ್ರತಿ ವರ್ಷ ಮಂಡಲ ಪೂಜೆ ಮತ್ತು ಮಕರ ಸಂಕ್ರಾಂತಿ ಸಮಯದಲ್ಲಿ ಇಲ್ಲಿ ಭಕ್ತರ ಸಂಖ್ಯೆ ಅತ್ಯಧಿಕವಾಗಿರುತ್ತದೆ. ಮಕರ ಜ್ಯೋತಿ ದರ್ಶನವು ಶಬರಿಮಲೆ ಯಾತ್ರೆಯ ಅತ್ಯಂತ ಮಹತ್ವದ ಕ್ಷಣವಾಗಿದೆ. ಪ್ರಕೃತಿಯ ಮಧ್ಯದಲ್ಲಿ ಇರುವ ಈ ಪವಿತ್ರ ಸ್ಥಳವು ಭಕ್ತರಿಗೆ ಆಧ್ಯಾತ್ಮಿಕ ಶಾಂತಿ ಮತ್ತು ಭಕ್ತಿಯ ಅನುಭವವನ್ನು ನೀಡುತ್ತದೆ. ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನವು ಕೇವಲ ಒಂದು ದೇವಾಲಯ ಮಾತ್ರವಲ್ಲ, ಅದು ಭಕ್ತಿಯ, ಸಮಾನತೆಯ ಮತ್ತು ಆತ್ಮಶಕ್ತಿಯ ಸಂಕೇತವಾಗಿದೆ. ಸ್ವಾಮಿ ಶರಣಂ ಅಯ್ಯಪ್ಪ. ಏನು ಕೊಡ್ತೀರ? ತಂತ್ರಗಳು